ಹಲೋ ಫ್ರೆಂಡ್, ಹೇಗಿದ್ರಾ? ಚೆನ್ನಾಗಿದ್ರಾ? ಇವತ್ತು ನಾನು ಮಶ್ರೂಮ್ ಪಲ್ಯ ಮಾಡ್ತಾ ಇದ್ದೇನೆ. ಆಣಬೆ ಪಲ್ಯ. ಇದು ಮಶ್ರೂಮ್ ಹಿಂದಿಯಲ್ಲಿ, ಇಂಗ್ಲೀಷಲ್ಲಿ ಮಶ್ರೂಮ್ ಅಂತಾರೆ, ನಾನು ಕನ್ನಡದಲ್ಲಿ ಆಣಬೆ ಪಲ್ಯ ಮಾಡ್ತಿದ್ದೇನೆ. 2 ಪ್ಯಾಕೆಟ್ ಆಣಬೆ ಇದೆ, ಆಮೇಲೆ 2 ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಒಂದು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ. ಇವಾಗ ಇದು ಕಟ್ ಮಾಡ್ಕೊಳ್ಬೇಕು. ಇವಾಗ ನಾನು ಕಡಾಯಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇವಾಗ ಫಸ್ಟು ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕಲ್ಲ, ಬೆಳ್ಳುಳ್ಳಿ ಹಾಕ್ತೇವೆ. ಸ್ವಲ್ಪ ಬ್ರೌನ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು. ಇದಕ್ಕೆ ಟೊಮೆಟೊನೂ ಬೇಕಂತಿಲ್ಲ, ಬರೀ ಈರುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಫ್ರೈ, ಮತ್ತು ಆಮೇಲೆ ಕಾಳು ಮೆಣಸಿನ ಪೌಡ್ರ್, ಪೆಪ್ಪರ್ ಪೌಡ್ರ್ ಅಂತೀವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಅಷ್ಟೇ. ಅದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋದು. ಇದಕ್ಕೆ ಇದು ಚಪಾತಿ ಜೊತೆಗೆ, ಅನ್ನದ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಅನ್ನ ದಾಲ್ ಇದ್ದರೆ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಮಶ್ರೂಮ್ ಹಾಕ್ಕೊಳ್ಳೋಣ, ಆಣಬೆ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಆಣಬೆ ಹಾಕ್ತಿದ್ದೀನಿ. ಇದಕ್ಕೆ ಆಣಬೆ ಬೇಗ ಕಪ್ಪಾಗ್ಬಿಡತ್ತೆ. ಒಂದು ದಿವಸನೇ ಮಾಡಿದ್ರೆ ಕರೆಕ್ಟ್ ಇರುತ್ತಿಲ್ಲ, ಒಂದು ದಿವಸ ಆಯಿತು ಅಂದರೆ ಇದು ಕಲರ್ ಬಂದುಬಿಡತ್ತೆ ಇದಕ್ಕೆ. ಈಗ ಕ್ಯಾಪ್ಸಿಕಮ್ನ ಹಾಕ್ಕೊಂಡ್ಬಿಡೋಣ ಅದ್ರ ಜೊತೆಗೆ. ಇವಾಗ ಉಪ್ಪು ಸ್ವಲ್ಪ ಕೆಂಪು ಮೆಣಸಿನ ಪೌಡ್ರ್, ಯಾಕಂದರೆ ನಾನು ಕಾಳು ಮೆಣಸಿನ ಪೌಡ್ರ್ ಹಾಕ್ತೀನಲ್ಲ ಅದಕ್ಕೆ. ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪೌಡ್ರ್, ಹಳದಿ ಹಾಕಲ್ಲ ಇದಕ್ಕೆ. ಸ್ವಲ್ಪ ಮಿಕ್ಸ್ ಮಾಡಿ ಮುಚ್ಚಿಡೀನಿ. ಆಮೇಲೆ ಇದು ಬೇಗ ಬೆಂದ್ಬಿಡತ್ತೆ. ಇದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ನೋಡೋಣ ಇದನ್ನು. ಇವಾಗ ಆಗಿದೆ ಇದು. ಇದಕ್ಕೆ ನಾವಿವಾಗ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳೋಣ. ಕಾಳು ಮೆಣಸಿನ ಪೆಪ್ಪರ್ ಪೌಡ್ರ್, ಕಾಳು ಮೆಣಸಿನ ಪೆಪ್ಪರ್ ಮಶ್ರೂಮ್ ಅಂತಾರೆ ಇದಕ್ಕೆ. ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಬಂದ್ ಮಾಡ್ಕೊಳ್ಳೋಣ. ಇದು ಎಷ್ಟು ಇತ್ತು ನೋಡಿ, ಎಷ್ಟು ಕಡಿಮೆ ಆಗಿಬಿಟ್ಟಿದೆ ಇವಾಗ ಇದು. ಇವಾಗ ಇದು ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಸ್ವಲ್ಪ ಮಸಾಲೆ ಚೆನ್ನಾಗಿದಾಗಲಿ ಅದನ್ನು. ಇವಾಗ ಇದು ಆಗಿದೆ, ಇವಾಗ ತೆಗಿಯೋಣ ಇದನ್ನು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇವಾಗ ರೆಡಿಯಾಗಿದೆ ಮಶ್ರೂಮು. ಇದಕ್ಕೆ ಪೇಪರ್ ಮಶ್ರೂಮ್ ಅಂತಾರೆ. ಇದು ನಾನು ಮಶ್ರೂಮ್ ಪಲ್ಯ ಅಂತ ಕನ್ನಡದಲ್ಲಿ ಹೇಳ್ತಿದ್ದೇನೆ. ಇವಾಗ ನೋಡಿ ಚೆನ್ನಾಗಾಗಿದೆ. ನೀವು ಮನೇಲಿ ಮಾಡಿ ನೋಡಿ, ಟೇಸ್ಟ್ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ. ಚೆನ್ನಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಆಮೇಲೆ ಲೈಕ್ ಮಾಡಿ, ಆಮೇಲೆ ಫಾಲೋ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.